ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಆಗಲಿ ಲೈಕು ನಿಮಗೆ ರಾಕೆಟ್ ಜಾಕ್ಪಟ್ಗಳನ್ನ ನಾನು ಹೇಳೋದಿಲ್ಲ. ಲೈಕ್ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಇವತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ಬೆಳಗ್ಗೆ ಆಪರ್ಚುನಿಟಿ ಮಿಸ್ ಆಗಿದೆ. ನಾನು ಮಾರ್ಕೆಟಿಗೆ ಬಂದಾಗ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು, ಸ್ವಲ್ಪ ವರ್ಕ್ ಇತ್ತು. ಸೊ ಅಷ್ಟರಲ್ಲಿ ನಂದು ಆಲ್ಮೋಸ್ಟ್ 2 ಸ್ಟ್ರಾಟಜಿ 2 ಟ್ರೇಡ್ ಎರಡೂ ಮಿಸ್ ಆಗಿತ್ತು. ಸ್ಟೂಡೆಂಟ್ಸ್ಗಳ ಮೆಸೇಜ್ಗಳು ನೋಡಿದೆ, ದೇ ಡನ್ ಇಟ್ ಹ್ಯಾಪಿ. ನೀವು ಎಲ್ಲೆಲ್ಲಿ ಟ್ರೇಡ್ ಮಾಡಿದರೆ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಿಕಾಸ್ ದಟ್ ವಾಸ್ ದ ಮೈ ಟ್ರೇಡ್ ಕೂಡ ಹೌದು. ನಾನು ಕೂಡ ಅದೇ ಲೆವೆಲ್ಸಲ್ಲೇ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಲೇಟಾಗಿ ಬಂದೆ. ದಟ್ಸ್ ಓಕೆ. ಬಟ್ ಲೇಟಾಗಿ ಬಂದ್ರೂ ಸ್ವಲ್ಪ ಲೈಕ್ ಮಾರ್ಕೆಟ್ ಎಲ್ಲಿಂದ ಒಂದು ಬೌನ್ಸ್ ಸಿಗ್ಬೋದು ಅಂದ್ಕೊಂಡಿದ್ದೆ. ಆ ಸೈಡಿಗೆ ನಾನು ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ, ಸ್ಮಾಲ್ ಕ್ವಾಂಟಿಟಿ, ಜಸ್ಟ್ 500 ಕ್ವಾಂಟಿಟಿಯಲ್ಲೇ ನಾನು ಟ್ರೇಡ್ ಮಾಡಿ ಐ ಜಸ್ಟ್ ಡನ್ ಇಟ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಇಲ್ಲಿಂದ ಮಾರ್ಕೆಟ್ ಇನ್ ಸೈಡ್ವೇಸ್ ಆಗ್ಬೋದು ಅಂತ. ಹೇಗೆ ಅಂತ ಯಾಕೆ ಸೈಡ್ವೇಸ್ ಆಗುತ್ತೆ ಅದ್ರ ಬಗ್ಗೆ ಮೇಜರಾಗಿ ನಿಮಗೆ ಗೈಡ್ ಮಾಡ್ತೀನಿ, ಅದನ್ನು ತಿಳ್ಕೊಳ್ಳಿ ಫಸ್ಟ್, ಓಕೆನಾ? ಆ್ಯಂಡ್ ಸಾರಿ, ನಿಮಗೆ ಸ್ಟಾರ್ಟಿಂಗಲ್ಲಿ ಐ ಗೆಸ್ ಸಾಂಗ್ದು ಲಿರಿಕ್ಸ್ ಕೇಳ್ತಾ ಇರ್ಬೋದು. ಯೂಶ್ವಲಿ ನಾನೇನಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ, ಅದು ಇದು ಲೈಕ್ ಮಾರ್ಕೆಟ್ ಸೈಡ್ ವೇಸ್ ಆಗ್ಬೋದು, ಇಲ್ಲಿಂದ ಬೋರ್ ಹೊಡಿಬೋದು ಅಂದಾಗ ಸಾಂಗ್ಸು ಅದು ಇದು ಓಡ್ತಾ ಇರುತ್ತೆ. ಮೈಂಡ್ ರಿಫ್ರೆಶ್ಮೆಂಟು, ಜಸ್ಟ್ ಎಂಜಾಯ್ಮೆಂಟ್ ಅಷ್ಟೇ. ಅದನ್ನು ಸೀರಿಯಸ್ಸಾಗಿ ಲೈಕ್ ಇದೇ ಲೆವೆಲ್ಸಿಂದ ನಂಗೆ ಟ್ರೇಡ್ ಸಿಗುತ್ತೆ ಅನ್ನೋವರೆಗೂ ಅಲ್ಲಿ ತನಕ ನಾನು ವೆಯ್ಟ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ತೀನಿ. ಐ ಗೆಸ್ ಇವತ್ತಂತೂ ಇನ್ನು ಸಿಗೋದಿಲ್ಲ. ನಾಳೆ RBI ಪಾಲಿಸಿ ಫೈನಲ್ ಅನೌನ್ಸ್ಮೆಂಟ್ ಇರೋದ್ರಿಂದ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರ ಓಕೆ. ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ 8,000 ಮಾಡಿದ್ದೀನಿ, ಹ್ಯಾಪಿ. ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ, ಪುಟ್ ಸೈಡಲ್ಲ. ಬಿಕಾಸ್ ಯಾಕೆ ಕಾಲ್ ಸೈಡ್ ಟ್ರೇಡ್ ಮಾಡಿದೆ, ಏನು ಲಾಜಿಕ್ ಇತ್ತು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಪುಟ್ ಸೈಡ್ ಎಲ್ಲಿ ಟ್ರೇಡ್ ಮಿಸ್ ಆಗಿದೆ, ಒಂದು ಸಲ ಟ್ರೇಡ್ ಮಿಸ್ ಆದಮೇಲೆ ವಿ ನೀಡ್ ಟು ವೆಯ್ಟ್ ಫಾರ್ ಟ್ರೇಡ್. ಆ ಫೋಮೋ ಟ್ರೇಡಿಂಗ್ ಮಾಡಬಾರ್ದು ಅನ್ನೋದು ಉದ್ದೇಶ. ಸೊ ಹಾಗಾಗಿನೇ ಮತ್ತೆ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲಿಗೆ ಯಾಕೆ ಟ್ರೇಡ್ ಮಾಡಲಿಲ್ಲ, ಸ್ಟಿಲ್ ನಾನು ವೆಯ್ಟ್ ಮಾಡ್ತೀನಿ. ಟ್ರೇಡ್ ನನಗೆ ಎಲ್ಲಿಂದ ಮೇಲಕ್ಕೆ ಸಿಕ್ಕಿದ್ರೆ ಐ ಕ್ಯಾನ್ ಟೇಕ್ ಒನ್ ಮೋರ್ ಟ್ರೇಡ್ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ, ಓಕೆನಾ? ಸೊ 3 ಥಿಂಗ್ಸ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ರಿಫ್ರೆಶ್ ಇಟ್, ಬಿಕಾಸ್ ಪೀಪಲ್ ವಾಂಟ್ಸ್ ರಿಫ್ರೆಶ್ಮೆಂಟ್. ಸೀರಿಯಸ್ಲಿ ಇವತ್ತು ತುಂಬ ಬೇಜಾರಾಗಿದ್ದಾರೆ. ಬೆಳಿಗ್ಗೆ 2 ಟ್ರೇಡ್ ಆ್ಯಕ್ಚುಲಿ ಬೇಗ ಬರಬೇಕು ಅಂತಲೇ ಹೋದೆ. ಸಮ್ಟೈಮ್ ಟ್ರಾಫಿಕ್ ಹಿಟ್ಸ್ ಬ್ಯಾಕ್, ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತಿಂದು ಬೆಳಗ್ಗೆ ಫಸ್ಟ್ ಟ್ರೇಡು ಈಸಿ ಟ್ರೇಡ್ ಯಾವುದು ಗೊತ್ತಾ ನಮಗೆ? ದಿಸ್ ವಾಸ್ ದ ಟ್ರೇಡ್. ನಾನು ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆಗಿ ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಲೋ ವಿಲ್ ಗೋ ಫಾರ್ 1 ಟ್ರೇಡ್ ಅಂತ, ಓಕೆನಾ? ಸೊ 1 ಟ್ರೇಡ್ ಯಾವುದು ನಮಗೆ ಲೋ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಸ್ವಲ್ಪ ರಿಟ್ರೇಸ್ಮೆಂಟಲ್ಲಿ ತೊಗೊಂಡಿದ್ರು ನಿಮಗೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ 10 ಪಾಯಿಂಟ್ ಸಿಕ್ಕಿತ್ತು ಒಂದು. ಆ್ಯಂಡ್ ಸೆಕೆಂಡ್ ಥಿಂಗು, ಇವಾಗ ನಮ್ಮ ಲೆವೆಲ್ ಶಿಫ್ಟ್ ಆಗಿದೆ ಬಿಡಿ ಕೆಳಗಡೆಗೆ. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಇಲ್ಲಿ ಏನಿದೆಯಲ್ಲ, ಇಲ್ಲಿಗೆ ನಮ್ಮದೊಂದು ಲೆವೆಲ್ ಇತ್ತು, ಕ್ಲಿಯರ್ ಕಟ್ಟಾಗಿ ಇಲ್ಲೊಂದು ಲೆವೆಲ್ ಇತ್ತು. ಆ ಲೆವೆಲ್ಸಿಂದ ತುಂಬ ಜನ ಸ್ಟೂಡೆಂಟ್ಸ್ ಮೆಸೇಜ್ಗಳು ಹಾಕೀನಿ, ಸರ್ ವಿ ಡನ್ ಇಟ್ ಬಿಕಾಸ್ ಟುಕ್ ಅ ರಿಟ್ರೇಸ್ಮೆಂಟ್ ಟ್ರೇಡ್, ಎಕ್ಸಾಕ್ಟಾಗಿ ರಿಟ್ರೇಸ್ಮೆಂಟಲ್ಲಿ ತೊಗೊಂಡು ಒಂದು ಉತ್ತಮ ಪ್ರಾಫಿಟ್ ಆಯಿತು ಅಂತ ಇಲ್ಲಿ ತನಕಲ್ಲೂ ಕ್ಯಾಪ್ಚರ್ ಮಾಡಿದ್ದಾರೆ. ದಟ್ಸ್ ಗುಡ್, ಹ್ಯಾಪಿ. ಏನಕ್ಕೆ ಅಂದರೆ ಬಿಕಾಸ್ ವೆರಿ ಈಸಿ ಟ್ರೇಡ್, ಅದು ತುಂಬಾ ಈಸಿ ಟ್ರೇಡ್ ಆಗಿತ್ತು. ಬಿಕಾಸ್ ನಿನ್ನೆ ಏನು ಪೊಸಿಷನ್ ಸೈಡ್ ವೈಸ್ ಮಾಡ್ಕೊಂಡಾಗ ಸೆಲ್ಲರ್ಸ್ ಆ್ಯಂಡ್ ಬಯರ್ಸ್ ಎರಡೂ ಕಡೆನೂ ಮಾರ್ಕೆಟ್ ಪೊಸಿಷನ್ಸ್ ಇತ್ತು, ಎರಡು ಕೂಡ ಕಟ್ ಆಗೋದ್ರಲ್ಲಿ ಇತ್ತು, ಓಕೆನಾ? ಸೊ ಹಾಗಾಗಿನೇ ಅದರಲ್ಲಿ ಯಾವ ಸೈಡ್ ಟ್ರೇಡ್ ತೊಗೊಂಡ್ರು ಈಸಿ ಟ್ರೇಡು. ಕೆಲವರು 2 ಟ್ರೇಡ್ ಮಾಡಿದ್ದೀರಾ, ಹ್ಯಾಪಿ. ಬಿಕಾಸ್ ಬ್ರೇಕ್ಔಟಲ್ಲಿ ಕೂಡ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದಾರೆ, ರಿಟ್ರೇಸ್ಮೆಂಟಲ್ಲಿ ಕೂಡ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದಾರೆ, ಬೋತ್ ಓಕೆ. ಇವೊಂದು ನಾನು ಇದ್ದಿದ್ರು ಕೂಡ ನಾನು ಮಾಡ್ತಿದ್ದೆ ಅದನ್ನೇ. ಫಸ್ಟ್ ಟ್ರೇಡ್ ಅಂತೂ ಡೆಫಿನೆಟಾಗಿ ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗ್ತಿದ್ದಂಗೆ ಡೆಫಿನೆಟಾಗಿ ಟ್ರೇಡ್ ತೊಗೊಂಡು ಒಂದು 10 ರಿಂದ 15 ಪಾಯಿಂಟ್ಗಂತೂ ಲಾಸ್ ಇರಲ್ಲ ನನಗೆ, ಅದು ಸ್ವಲ್ಪ ಹಿಂದೆ ಮನಿ ತೊಗೊಳ್ತಿದ್ದೆ. ಡೆಫಿನೆಟಾಗಿ ಈ ರಿಟ್ರೇಸ್ಮೆಂಟ್ ಅಂತೂ ನಾನು ಯಾವುದೇ ಕಾರಣಕ್ಕೂ ಬಿಡ್ತಿರಲಿಲ್ಲ. ದಿಸ್ ವಾಸ್ ಮೈ ಪಿಕ್ಚರ್ ಪರ್ಫೆಕ್ಟ್ ರಿಟ್ರೇಸ್ಮೆಂಟ್ ಎಂಟ್ರಿ ಟ್ರೇಡು. ಇದರಲ್ಲಿ ತೊಗೊಂಡಿದ್ರೆ ನಾನು ಇಷ್ಟುದ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೂ ಡೆಫಿನೆಟಾಗಿ 10 ಪಾಯಿಂಟ್ಗಂತೂ ಈಸಿ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ಸೊ 2ರಲ್ಲಿ 1 ಟ್ರೇಡ್ ಮಾಡಿದ್ರೆ ಮೋರ್ ದನ್ ಎನಫ್ ನನಗೆ. 2ರಲ್ಲಿ 1ರಲ್ಲಂತೂ ಪ್ರಾಫಿಟ್ ಆಗಿರ್ತಿತ್ತು. ಸೊ 2 ಟ್ರೇಡ್ ಮಿಸ್ ಆಗಿತ್ತು. ನಾನು ಬಂದು ನೋಡಿದಾಗ ಮಾರ್ಕೆಟ್ ಆಲ್ರೆಡಿ ಲೈಕ್ ಈ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇತ್ತು, ಇದೇನು ಕಾಣಿಸ್ತಿದೆ ಅಲ್ಲ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿತ್ತು. ಸೊ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ ಅಂದಾಗ ಲೆಟ್ ವೆಯ್ಟ್ ಮಾಡೋಣ. ಮೈಂಡಲ್ಲಿ ಇದ್ದಿದ್ದು ಒಂದೇ, ಮಾರ್ಕೆಟಲ್ಲಿ ಮಾರ್ಕೆಟ್ ಆಲ್ರೆಡಿ ಎಷ್ಟು ದೂರ ಬಿದ್ದಿದೆ, 780 640, ಆಲ್ಮೋಸ್ಟ್ 120-150 ಪಾಯಿಂಟ್ಸ್ ಬಿದ್ದಿದೆ. ಮತ್ತು ಸೆಕೆಂಡು, ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಬೈಯಿಂಗ್ ಬಂದು ಫೋಲ್ಡ್ ಮಾಡಿದೆ. ಸೊ ಎನಿ ಬ್ರೇಕ್ ಡೌನ್ ಮಾರ್ಕೆಟ್ ಕ್ಯಾನ್ ಗೋ ಅಗೇನ್ ಅಪ್ಸೈಡ್ ಅನ್ನೋದು ಗೊತ್ತಿತ್ತು ನನಗೆ, ಮೈಂಡಲ್ಲಿ ಇತ್ತು ನನಗೆ. ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ. ಸ್ಮಾಲ್ ಕ್ವಾಂಟಿಟಿ, ರೆಗ್ಯುಲರ್ ಕ್ವಾಂಟಿಟಿ 1000 ಇದ್ದರೆ ಇವತ್ತು 500. ಏನಕ್ಕೆ ಅಂದರೆ ಆಪೋಸಿಟ್ ಟ್ರೇಡ್ ಮಾಡ್ತೀನಿ. ಆಪೋಸಿಟ್ ಟ್ರೇಡ್ ಮಾಡೋಕೆ ಪ್ರೀಮಿಯಮ್ ಇನ್ಕ್ರೀಸ್ ಆಗಿಲ್ಲ ಅಂದರೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಈಸಿಯಾಗಿ ನಾನು ಮಾರ್ಕೆಟ್ ಎಕ್ಸಾಕ್ಟಾಗಿ ಅಗೇನ್ ಸೇಮ್ ಈ ಲೆವೆಲ್ ಬಂದು ಟಚ್ ಆದಾಗ ತೊಗೊಂಡಿದ್ದೀನಿ ಟ್ರೇಡು. ತುಂಬ ಫಾಸ್ಟ್ ಪ್ರೀಮಿಯಮ್ ಆಯಿತು. ಐ ಗಾಟ್ ದ ಇಮಿಡಿಯೇಟಾಗಿ ನಾನು ಇಲ್ಲಿ ಬಂದ ಪ್ರಾಫಿಟ್ ಕೂಡ ಬುಕ್ ಮಾಡಿದ್ದೀನಿ, ಬಿಕಾಸ್ ನಾನು ರಿವರ್ಸಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ಹಾಗಾಗಿನೇ ಅಲ್ಲಿಗೆ ಬಂದ ಪ್ರಾಫಿಟ್ಟು ಬುಕ್ ಮಾಡಿಕೊಂಡೆ. ಲೆಟ್ಸ್ ವೆಯ್ಟ್ ನೋಡೋಣ ಮಾರ್ಕೆಟಲ್ಲಿ, ಯಾಕೆಂದರೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಹೋಗಬೇಕು ಅಂದರೂ ಟಫ್ ಇದೆ, ಇಲ್ಲಿಂದ ಮೇಲೆ ಹೋಗಬೇಕು ಅಂದರೂ ಟಫ್ ಇದೆ. ಇವಾಗ ನಾನು ನೆಕ್ಸ್ಟ್ ಆ್ಯಕ್ಚುಲಾಗಿ ವೆಯ್ಟ್ ಮಾಡ್ತಿರೋ ಟ್ರೇಡ್ ಯಾವುದು, ಮಾರ್ಕೆಟ್ ಏನಾದರೂ ಅಗೇನ್ ಇಲ್ಲಿಂದ ಬೌನ್ಸ್ ಆಗಿ 644 ಅಗೇನ್ 760 ತನಕ ಬಂದರೆ, ಇಲ್ಲಿ ತನಕ ಏನಾದರೂ ಮಾರ್ಕೆಟ್ ಬಂದರೆ, ವೆರಿ ಫಾಸ್ಟ್ ಅಪ್ ಮೂವ್ ಬಂದರೆ ವೆರಿ ಈಸಿಲಿ ಐ ವಿಲ್ ಗೋ ಫಾರ್ 1 ಬೈಯಿಂಗ್ ಸೈಡ್ ಟ್ರೇಡ್, ಓಕೆನಾ? 1 ಬೈಯಿಂಗ್ ಸೈಡ್ ಟ್ರೇಡ್ನ ಟ್ರೇಡ್
ಟ್ರೇಡ್ ಮಾಡ್ತೀನಿ ಬಿಕಾಸ್ ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಾರೆ. ಈ ಲೆವೆಲ್ಸಲ್ಲಂತೂ ನೋ ಟ್ರೇಡಿಂಗ್ ಝೋನ್. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಡೇ ಆಗ್ತಿದೆ ಮಾರ್ಕೆಟಲ್ಲಿ ಇವತ್ತಂತೂ. ಏನಕ್ಕೆ ಅಂದರೆ ನಾಳೆ ಇವೆಂಟ್ ಇರೋದ್ರಿಂದ ಬಿಗ್ ಪ್ಲೇಯರ್ಸ್ಗಳಿಗೆ ಗೊತ್ತು ಇವತ್ತು ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಹೋಗೋದು ಕಷ್ಟ ಇದೆ ಅಂತ. ಸೊ ಹಾಗಾಗಿನೇ ದೇ ವಿಲ್ ಮೇಕ್ ಹ್ಯೂಜ್ ಸ್ಟ್ರಾಡಲ್ಸ್ ಆ್ಯಂಡ್ ಸ್ಟ್ರ್ಯಾಂಗಲ್ಸ್ಗಳನ್ನ ತುಂಬ ಜಾಸ್ತಿ ಮಾಡಿರ್ತಾರೆ ಇವತ್ತು. ಸೊ ಹಾಗಾಗಿ ಇವತ್ತು ನಿಮ್ಮ ದಯವಿಟ್ಟು ದುಡ್ಡಾಗಿದ್ದರೆ ಮಾರ್ಕೆಟಿಂದ ಆದಷ್ಟು ಹೊರಗಡೆ ಹೋಗಿ, ಇಲ್ಲ ವೆಯ್ಟ್ ಮಾಡಿ ಈ ಲೆವೆಲ್ ಬ್ರೇಕೌಟ್ ಆಗಬೇಕು. ಈ ಲೆವೆಲ್ ಬ್ರೇಕೌಟ್ ಆದರೆ ಅಂತೂ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಗುತ್ತೆ. ಇವಾಗಂತೂ ಡೌನ್ ಸೈಡ್ ಮೂವ್ ಕಂಪ್ಲೀಟ್ ಆಗಿದೆ. ಇದನ್ನು ಬ್ರೇಕ್ ಡೌನ್ ಆದರೆ ಟ್ರೇಡ್ ಮಾಡ್ಬೋದಾ? ಆನೆಸ್ಟ್ಲಿ ಹೇಳ್ತೀನಿ, ಕಾನ್ಫಿಡೆನ್ಸ್ ಇಲ್ಲ ಇವಾಗ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ಗಳು ಹೋಲ್ಡ್ ಮಾಡಿಸ್ತೀರಾ. ಅದಕ್ಕೆ ಮಾರ್ಕೆಟಲ್ಲಿ ಇಲ್ಲಿಂದ ನಿಮಗೆ ಇವಾಗ ಏನು ಗೊತ್ತಾ, ನೀವು ಯಾರನ್ನೇ ಏನು ನೋಡೋಕೆ ಹೋದ್ರು ದೆ ವಿಲ್ ಸೇ ಹೇ ಇಲ್ಲಿಂದ ಬೌನ್ಸ್ ಆಗೋಗುತ್ತೆ ಮಾರ್ಕೆಟ್ ಅಂತ. ಇಲ್ಲಿಂದ ಬೌನ್ಸ್ ಆಗುತ್ತೆ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರೀಮಿಯಂ ಮೂವ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಪ್ರೀಮಿಯಂ ಮೂವ್ ಆಗೋ ಸ್ಪೇಸು ಅಂಟಿಲ್ ಅನ್ಲೆಸ್ 760 ಮೇಲಕ್ಕೆ ಪ್ರೀಮಿಯಮ್ಸ್ಗಳು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಹೊರತು ಫಾಸ್ಟ್ ಪ್ರೀಮಿಯಮು. ಇಲ್ಲಿ ದಿಸ್ ಇಸ್ ದ ಆಪ್ಷನ್ ಸೆಲ್ಲರ್ ಪ್ರೀಮಿಯಮ್ಸ್ ಝೋನ್. ಯಾಕೆಂದರೆ ಅವನು ಆಲ್ರೆಡಿ ಟಾಪಿಂದ ಕಾಲ್ಗಳನ್ನ ಶಾರ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಇವಾಗ ಬಾಟಮಿಂದ ಅಡ್ಜಸ್ಟ್ ಮಾಡ್ತೇನೆ ಪುಟ್ಗಳನ್ನ. ಸೊ ಬಾಟಮಿಂದ ಪುಟ್ಗಳನ್ನ ಅಡ್ಜಸ್ಟ್ ಮಾಡ್ತೇನೆ. ಅವನಿಗೂ ಗೊತ್ತು ಮಾರ್ಕೆಟು ಎಕ್ಸಾಕ್ಟಾಗಿ ಇಲ್ಲೇ ನಿಂತರೆ ಐ ವಿಲ್ ಮೇಕ್ ಮನಿ ಎಂಡ್ ಆಫ್ ದ ಡೇ. ವೆರಿ ಗುಡ್ ಪ್ರೀಮಿಯಮ್ ಈಟಿಂಗ್ ಆಗುತ್ತೆ ನನಗೆ, ಸಾಕು, ಮೋರ್ ದೆನ್ ಎನಫ್ ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಸೊ ದಟ್ಸ್ ವೈ ಈಸ್ ವೆಯ್ಟಿಂಗ್. ಆಪ್ಷನ್ಸ್ ಎಲ್ಲರ ಝೋನಲ್ಲಿದೆ ಇವಾಗ ಮಾರ್ಕೆಟು. ದಯವಿಟ್ಟು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಬೆಳಗ್ಗೆನೇ ಆಪ್ಷನ್ ಬೈಯರ್ಸ್ಗೆ ಮಾರ್ಕೆಟಲ್ಲಿ ಆಲ್ರೆಡಿ ಟ್ರೇಡ್ಸ್ ಮುಗ್ದೋಗಿದೆ. ನಮ್ಮ ಟ್ರೈನ್ ಆಲ್ರೆಡಿ ಸ್ಟೇಷನ್ ರೀಚ್ ಆಗೋಗಿದೆ. ಸೊ ಇವಾಗ ನಾವು ಫೋರ್ಸಬಲಿ ಟ್ರೈನ್ ಹತ್ತು ಕೂತ್ಕೊಂಡ್ರೆ ನಾವು ಅಲ್ಲೇ ಇರ್ತೀವೋ ಹೊರತು ಸ್ಟೇಷನಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹೋಗಲ್ಲ ಟ್ರೈನು, ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸ್ಟಾಪ್. ಇವತ್ತು ಆದಷ್ಟು ನಮಗೆ ಅವಾಯ್ಡ್ ಮಾಡೋಣ. ಬಿಕಾಸ್ ವಾಟ್ ಎವರ್ ಪ್ರಾಫಿಟ್ ವಿ ಗಾಟ್ ಇಟ್. ಬೆಳಗ್ಗೆ ಮಿಸ್ ಆಗಿರೋದ್ರ ಬಗ್ಗೆ ನೋ ರಿಗ್ರೆಟ್. ನೆನ್ನೆ ಟ್ರೇಡ್ ಮಾಡಿಲ್ಲ, ನೋ ರಿಗ್ರೆಟ್. ಬಿಕಾಸ್ ಇಫ್ ಯು ಮಾರ್ಕೆಟ್ ವಿಲ್ ಗಿವ್ಸ್ ಎನಫ್ ಆಪರ್ಚುನಿಟೀಸ್ ಮಾರ್ಕೆಟ್ ಕೊಡುತ್ತೆ. ಪೇಷನ್ಸ್ ಇರಬೇಕು, ವಿಷ್ಣುವಿನ ತಾಳ್ಮೆ ಇರಬೇಕು ನಿಮ್ಗೆ, ಯಾವಾಗಲೂ ಹೇಳ್ತೀನಿ. ಬಿಕಾಸ್ ನೀವು ಎಲ್ಲಿ ತನಕ ತಾಳ್ಮೆನ ಬಳಸ್ಕೊಳ್ಳಲ್ಲ ಅಲ್ಲಿ ತನಕ ನಿಮಗೆ ಮಾರ್ಕೆಟ್ ಅಂತಲ್ಲ ಯಾವುದೇ ಫೀಲ್ಡಲ್ಲಾದ್ರೂ ಯು ಕೆನಾಟ್ ಗ್ರೋ. ನೀವು ಯಾವುದೇ ಕಾರಣಕ್ಕೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೀಪ್ ಪೇಷನ್ಸ್. ನನಗಿಲ್ಲಿ ಟ್ರೇಡ್ ಮಿಸ್ ಆಗಿರೋದಕ್ಕೆ ನನಗೆ ರಿಗ್ರೆಟ್ಸ್ ಇಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ನನಗೆ ಇಲ್ಲಿಂದ ಒಂದು ಬೌನ್ಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಐ ಡನ್ ಇಟ್. ದಿನಕ್ಕೆ 10,000 ಮೈಂಡ್ಸೆಟ್ಟು, ಒಂದು 2,000 ಕಡಿಮೆ ಇರ್ಬೋದು, ಹೋಗಲಿ ಬಿಡಿ, ಇನ್ನೊಂದು ದಿನ ಒಂದು 25,000 ದುಡ್ಡು ದಿನ ಅಡ್ಜಸ್ಟ್ ಆಗುತ್ತೆ, ಅದರಲ್ಲಿ ಏನೈತೆ. ಇವಾಗ ಮೈಂಡ್ಸೆಟ್ ಹೆಂಗಿರಬೇಕು, ಟ್ರೇಡ್ಸ್ ಮಿಸ್ ಆಗಿದೆ ಬೆಳಿಗ್ಗೆ, ನನ್ನ ಮಿಸ್ಟೇಕ್ ಅದು, ದೆನ್ ವೆಯ್ಟ್ ಫಾರ್ ಇಟ್. ಮಾರ್ಕೆಟ್ ಗಿವ್ಸ್, ಇಫ್ ಮಾರ್ಕೆಟ್ ಕಮ್ಸ್ ಟು ದಿಸ್ ಲೆವೆಲ್ ಐ ವಿಲ್ ಪ್ಲ್ಯಾನ್ ಫಾರ್ ಒನ್ ಟ್ರೇಡ್. ಮಾರ್ಕೆಟ್ ಬರಲಿಲ್ಲ, ಇಲ್ಲೇ ಡ್ಯಾನ್ಸ್ ಮಾಡಿ ಇಷ್ಟರಲ್ಲೇ ಕ್ಲೋಸ್ ಆಯಿತು, ನಾಳೆಗೆ ನೋಡೋಣ ಬಿಡಿ. ನಾಳೆಗೆ ಮಾರ್ಕೆಟ್ RBI ಪಾಲಿಸಿ ಪ್ರಕಾರ ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಯಾರಿಗೂ ಗೊತ್ತಿಲ್ಲ. ವಿ ಡೋಂಟ್ ನೋ. ಬಿಕಾಸ್ ನಾಳೆ ಥಿಂಗ್ಸ್ ನಾಳೆಗೆ. ನೆವರ್ ಥಿಂಕ್ ಅಬೌಟ್ ಟುಮಾರೋ ಥಿಂಗ್ಸ್. ಪ್ರೆಸೆಂಟ್ ಮಾರ್ಕೆಟ್ ಏನು ಹೇಳ್ತಿದೆ, ನಾನು ಇಲ್ಲಿ ಸೈಡ್ ವೇಸ್ ಆಗ್ತೀನಿ ಮಗ. ಸೊ ದಯವಿಟ್ಟು ಆಪ್ಷನ್ ಬೈಯರ್ ಆಗಿದ್ದರೆ ಮಾರ್ಕೆಟಿಂದ ದೂರ ಇರೋ, ಆಪ್ಷನ್ ಸೆಲ್ಲರ್ ಆಗಿದ್ದರೆ ಬಾ. ಆಪ್ಷನ್ ಸೆಲ್ಲರ್ ಆಗಿದ್ದರೆ ಆರಾಮ್ಸೆ ಎಂಟ್ರಿ ಮಾಡು. ಲೆಟ್ಸ್ ವೆಯ್ಟ್, ನೋಡೋಣ. 1 hour 2 hours ನಾನು ಇಲ್ಲೇ ನಿಂತ್ಕೊಂಡ್ರು ನಿಂಗೆ ದುಡ್ಡು ಮಾಡಿಕೊಡ್ತೀನಿ ಅನ್ನೋದು ಮಾರ್ಕೆಟ್ ನೇಚರ್ ಇದೆ ಇವಾಗ. ಸೊ ಮಾರ್ಕೆಟಲ್ಲಿ ಐದರ್ ವೆರಿ ಫಾಸ್ಟ್ ಅಪ್ ಮೂವ್ ಬರಬೇಕು, ಇಲ್ಲ ಮಾರ್ಕೆಟ್ ಇಲ್ಲೇ ಸೈಡ್ ವೇಸಾಗಿ ಕ್ಲೋಸ್ ಆಗಬೇಕು. ಬಿಕಾಸ್ ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್. ಓವರ್ ಆಲ್ ಬಿಗ್ ಪ್ಲೇಯರ್ ಟ್ರೆಂಡ್ ಪ್ರಕಾರ ದಿಸ್ ಇಸ್ ಲೈಕ್ ಪುಲ್ ಬ್ಯಾಕ್ ಟ್ರೇಡ್ ಅನ್ನೋ ಥರನೇ ಕಾಣಿಸ್ತಿದೆ. ಪುಲ್ ಬ್ಯಾಕ್ ಟ್ರೇಡ್ ಆದ್ರೂ ಅವ್ರಿಗೆ ಇಲ್ಲೇ ನಿಂತ್ರೂ ಅವ್ರಿಗೇನು ಲಾಸ್ ಆಗೋದಿಲ್ಲ. ಬಿಕಾಸ್ ದೇ ಆಲ್ವೇಸ್ ಎಡ್ಜ್ ಮಾಡಿರ್ತಾರೆ ಪೊಸಿಷನ್ಸ್ಗಳನ್ನ. ನಾವು ನೆಕೆಡ್ ಆಪ್ಷನ್ ಬೈಯಿಂಗ್ ಮಾಡೋರು ಆಲ್ವೇಸ್ ನಿಮಗೆ ಪೊಸಿಷನ್ ಎಂಟ್ರಿ ಆಗೋ ಪ್ಲೇಸ್ ಇರುತ್ತಲ್ಲ, ಯು ಮಸ್ಟ್ ಬಿ ಪೇಷನ್ಸ್. ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು. ನಾನು ಇಲ್ಲೇ ಏನಕ್ಕೆ ಟ್ರೇಡ್ ತೊಗೊಂಡೆ, ವೆರಿ ಸಿಂಪಲ್ ಲಾಜಿಕ್. ಮಾರ್ಕೆಟು ಲೈಕ್ ಬಿಗ್ ಪ್ಲೇಯರ್ಸ್ ಮೂವ್ಮೆಂಟ್ ಪ್ರಕಾರ ಅಪ್ಸೈಡ್ ಇದೆ. ಈ ಬ್ರೇಕ್ಔಟ್ಸ್ಗಳಿಂದ ಆಲ್ರೆಡಿ ಸೆಲ್ಲರ್ ಪ್ರೆಷರ್ ಹಾಕಿದ್ದಾರೆ. ಸಮ್ ಡೌನ್ ಸೈಡ್ ಡಿಪ್ ಬರ್ತಾ ಮಾರ್ಕೆಟಲ್ಲಿ ಒಂದು ಬೈಯಿಂಗ್ ಅಪ್ಸೈಡ್ ಕ್ರಿಯೇಟ್ ಆಗ್ಬೋದು ಅಂತ ನಾನು ತೊಗೊಂಡೆ. ಶುಡ್ ಐ ಹೋಲ್ಡ್ ಇಟ್? ನೋ. ಶುಡ್ ಐ ಟೇಕನ್ ಆನ್ ಮೈ ರೆಗ್ಯುಲರ್ ಕ್ವಾಂಟಿಟಿ? ನೋ. ಎರಡೂ ಅರ್ಥ ಮಾಡ್ಕೊಳ್ಳಿ. ನಾನು ರೆಗ್ಯುಲರ್ ಕ್ವಾಂಟಿಟಿ ತೊಗೊಂಡಿಲ್ಲ, ಹೋಲ್ಡ್ ಕೂಡ ಮಾಡಿಲ್ಲ. ಬಿಕಾಸ್ ಇಲ್ಲಿಂದ ಪ್ರೀಮಿಯಮ್ ಮೂವ್ ಆಗೋ ಸ್ಪಾಟ್ ಅಲ್ಲ ಇದು. ಕ್ವಿಕ್ ಮೂಮೆಂಟು, ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡೋ ಅವಶ್ಯಕತೆ ಇತ್ತು. ಕ್ವಿಕ್ ಸ್ಕ್ಯಾಲ್ಪಿಂಗ್ ಸಿಕ್ತು, ಮಾಡಿದ್ದೀನಿ. ಅದೇ ನನಗೆ 1000 ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ರೆ ಇಟ್ ಕುಡ್ ನೀವೇ ಅದನ್ನು ಆಲ್ಮೋಸ್ಟ್ ಲೈಕ್ 8 ಅಂದರೆ 16,000 ರೂಪಾಯಿ ತೋರಿಸ್ತಿತ್ತಲ್ವ 1000 ಕ್ವಾಂಟಿಟಿ ಟ್ರೇಡ್ ಮಾಡಿದರೆ. ಸೊ 500 ಕ್ವಾಂಟಿಟಿ ಟ್ರೇಡ್ ಮಾಡಿ ಕಡಿಮೆ ತೋರಿಸಿದೆ. ವಾಟ್ ಎವರ್ ಮೈ ಕ್ವಾಂಟಿಟಿ ಐ ಟ್ರೇಡೆಡ್ ಲೆಸ್, ದಟ್ ಈಸ್ ಓಕೆ ಫಾರ್ ಮೀ. ಬಿಕಾಸ್ ಕ್ವಾಂಟಿಟಿನ ನಾನು ಎಷ್ಟು ಲೆಸ್ ಟ್ರೇಡ್ ಮಾಡೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ಎಲ್ಲಿಂದ ಟ್ರೇಡ್ ಮಾಡಿ ಮಾರ್ಕೆಟ್ ನನಗೆ ದುಡ್ಡು ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ನಾನು ಟ್ರೇಡ್ ಮಾಡೋ ಪ್ಲೇಸ್ ಸೈಡ್ ವೇಸ್ ಪ್ಲೇಸ್ ಇದು. ಸೊ ಹಾಗಾಗಿನೇ ಇಲ್ಲಿ ನಾನು ಮತ್ತೆ ರಿಗ್ರೆಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಇವಾಗ ಈ ಲೆವೆಲ್ ಆಲ್ರೆಡಿ 2 ಟೈಮ್ ಟೆಸ್ಟ್ ಆಗಿದೆ, ಬ್ರೇಕೌಟ್ ಕೂಡ ಆಗ್ಬೋದು. ಈ ಲೆವೆಲಿಗೆ ಬಂದರೂ ಫೈಟ್ ಮಾಡ್ತಾರೆ ಸೆಲ್ಲರ್ಸು, ಈ ಲೆವೆಲಿಗೆ ಬಂದರೂ ಫೈಟ್ ಮಾಡ್ತಾರೆ. ಈ ಲೆವೆಲಿಗೆ ಬಂದರೆ ಅವ್ರದ್ದು ಆಲ್ಮೋಸ್ಟು ಎಲ್ಲ ವೈಟ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ ಬಾಡಿಲಿ, ಎಕ್ಸಿಟ್ ಆಗ್ತಾರೆ. ಓಕೆನಾ? ಇಲ್ಲಿಗೆ ಬರೋಷ್ಟರಲ್ಲಿ ಅವ್ರ ಹಾರ್ಟ್ ಬೀಟು ಡಬಲ್ ಆಗುತ್ತೆ, ಎಕ್ಸಿಟ್ ಆಗ್ತಾರೆ. ಸೊ ಇಲ್ಲಿ ತನಕಲು ಸೆಲ್ಲರ್ಸ್ಗಳು ದೇ ವಿಲ್ ಸ್ಟಾರ್ಟ್ ಫೈಟಿಂಗ್. ಅಪ್ ಟು ದಿಸ್ ಲೆವೆಲ್ ಸೆಲ್ಲರ್ಸ್ ವಿಲ್ ಸ್ಟಾರ್ಟ್ ಫೈಟ್ಸ್. ನಾವು ಯಾವುದೇ ಕಾರಣಕ್ಕೂ ಪೊಸಿಷನ್ ಬಿಡಲ್ಲ ಅಂತ. ಇಲ್ಲಿಗೆ ಬರೋಷ್ಟರಲ್ಲಿ ಅವ್ರ ಹತ್ರ ಇರೋ ಸೋಲ್ಜರ್ಸ್ಗಳು ಕಡಿಮೆ ಆಗ್ತಾರೆ. ಡೆಫಿನೆಟಾಗಿ ಅವರು ಕೂಡ ಟಾಟಾ ಬೈ ಹೇಳಿ ಹೋಗ್ತಾರೆ ಮಾರ್ಕೆಟ್ಗೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಅದಕ್ಕೆ ಈ ಲೆವೆಲ್ಸ್ಗಳು ಕ್ರೂಷಿಯಲ್ ಲೆವೆಲು. ಈ ಲೆವೆಲ್ಸ್ ಮೇಲೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಆಪ್ಷನ್ ಬೈಯಿಂಗ್.
ಅದರ್ವೈಸ್ ನೋ ಆಪ್ಷನ್ ಬೈಯಿಂಗ್ ಟುಡೇ. ಆಪ್ಷನ್ ಬೈಯಿಂಗ್ ನಿನ್ನೆನೂ ನೋ ಆಪ್ಷನ್ ಬೈಯಿಂಗ್, ಇವತ್ತು ನೋ ಆಪ್ಷನ್ ಬೈಯಿಂಗ್. ನಿನ್ನೆನೂ ರಿಗ್ರೆಟ್ ಇಲ್ಲ, ಇವತ್ತು ರಿಗ್ರೆಟ್ ಇಲ್ಲ. ಬಿಕಾಸ್ ಮಾರ್ಕೆಟು ಸ್ಲೋ ಆಗಿ ಹೋಗ್ತಾ ಇದೆ. ಬೆಳಿಗ್ಗೆನೇ ಇವತ್ತು ಯಾರಿಗೂ ಗೊತ್ತಿಲ್ಲ 100 ಪಾಯಿಂಟ್ ಈ ಥರ ಬೀಳುತ್ತೆ ಅನ್ನೋದು. ನಮಗೆ ಲೈಕ್ ನಮಗೂ ಕನಸು ಬಿದ್ದಿರೋದಿಲ್ಲ, ಬೇಸ್ಡ್ ಆನ್ ಮೂಮೆಂಟೇ ಹೇಳೋದು. ಸೊ ನಿನ್ನೆ ಏನು ಗೈಡ್ ಮಾಡಿದ್ದೆ ಅದ್ರ ಪ್ರಕಾರನೇ ಟ್ರೇಡ್ ಮಾಡಿದ್ದೀರಾ, ಹ್ಯಾಪಿ. ನೀವು ಕೂಡ ಅಷ್ಟೇ, ಸ್ಟೂಡೆಂಟ್ಸ್ಗಳಿಗೂ ಕೂಡ ಅಷ್ಟೇ ವಿಡಿಯೋದಲ್ಲಿ ಹೇಳೋದು, ಒನ್ಸ್ ಯು ಡನ್ ಇಟ್ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. 500 ಮಾಡ್ಕೊಳ್ಳಿ, 1000 ಮಾಡ್ಕೊಳ್ಳಿ, 1,00,000 ಮಾಡ್ಕೊಳ್ಳಿ, 50,000 ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಅಲ್ಲ. ದಟ್ಸ್ ಯುವರ್ ರಿಸ್ಕ್. ಯು ಮೇಡ್ ಇಟ್ ಮನಿ ಫಾರ್ ದ ಡೇ, ಜಸ್ಟ್ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳಿ, ಗೆಟ್ ಔಟ್, ಎಂಜಾಯ್ ಮಾಡಿ, ಓಕೆನಾ. ಸೊ ಅದನ್ನು ಬಿಟ್ಬಿಟ್ಟು ನೀವು ಮತ್ತೆ ಲೈಕ್ ಇಲ್ಲೇ ನಿಲ್ತಾ ಇದೆ ಅಂತ ನೀವು ಟ್ರೇಡ್ ಮಾಡಿದರೆ ಇಟ್ ವಿಲ್ ಈಟ್ ಯುವರ್ ಪ್ರೀಮಿಯಮ್. ಆಲ್ರೆಡಿ ತುಂಬ ಚೆನ್ನಾಗಿ ಪ್ರೀಮಿಯಮ್ನ ಈಟ್ ಮಾಡಿದೆ. ಆಪ್ಷನ್ ಸೆಲ್ಲರ್ಸ್ಗೆ ಆಲ್ರೆಡಿ ಉತ್ತಮವಾದ ಲೈಕ್ ಪೊಸಿಷನ್ ಗ್ರೀನ್ಸಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಟಾಪಿಂದ ಕಾಲ್ ಶಾರ್ಟ್ ಮಾಡಿದವ್ರಿಗೆ ಪ್ಲಸ್ ಪುಟ್ ಶಾರ್ಟ್ ಮಾಡಿದವ್ರಿಗೆ ಎರಡಿಗೂ ಗ್ರೀನ್ ತೋರಿಸ್ತಾ ಇದೆ. ಲೆಟ್ಸ್ ಸಿ ಮಾರ್ಕೆಟ್ ಯಾರನ್ನು ಟ್ರ್ಯಾಪ್ ಮಾಡುತ್ತೆ ಅಂತ. ಡೌನ್ ಸೈಡ್ ಅಂತೂ ಮಾರ್ಕೆಟ್ ಎಷ್ಟು ದೂರ ಹೋದ್ರೂ ನನಗೆ ಲೈಕ್ ಮೈಂಡಲ್ಲಿ ಇಲ್ಲ ಮಾರ್ಕೆಟ್ ಡೌನ್ ಸೈಡ್ ತೊಗೊಳ್ಳಿಕ್ಕೆ. ಐ ವಿಲ್ ಲುಕ್ ಫಾರ್ ಟುಮಾರೋ ಥಿಂಗ್ಸ್ಗೆ ಏನಾದರೂ ಇವಾಗ ಡೌನ್ ಸೈಡ್ ಕ್ಲೋಸ್ ಆದರೆ. ಬಟ್ ಮಾರ್ಕೆಟ್ ಏನಾದರೂ ಯೂ ಟರ್ನ್ ಹೊಡ್ಕೊಂಡು ಏನಾದರೂ ವಿ ಶೇಪಲ್ಲಿ ಮೇಲಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಇವತ್ತು ಟ್ರೇಡ್ನ ನಾನು ಮಿಸ್ ಮಾಡೋದಿಲ್ಲ. ಐ ವಿಲ್ ವೇಟ್ ಫಾರ್ ಟಿಲ್ 1 o'clock. ಆಫ್ಟರ್ 1 o'clock ನಾನು ಟ್ರೇಡೇ ಮಾಡಲಿಕ್ಕೆ ಹೋಗೋದಿಲ್ಲ ಯೂಶಲಿ. ದಟ್ ಡೈನಾಮಿಕ್ಸ್ ವಿಲ್ ಚೇಂಜ್, ಮಾರ್ಕೆಟ್ ಡೈನಾಮಿಕ್ಸ್ ವಿಲ್ ಚೇಂಜ್ ಆಫ್ಟರ್ 1 o'clock. ಬಿಕಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಕೆಲವೊಂದು ಓಪನ್ ಆಗ್ತವೆ. ಅದ್ರ ಪ್ರಕಾರ ನಾಳೆಗೆ ಏನು ತರೋ ಮಾರ್ಕೆಟ್ ತೊಗೊಂಡು ಹೋಗಬೇಕು ಅನ್ನೋರು ಬಿಗ್ ಪ್ಲೇಯರ್ಸ್ಗಳು ಎಡ್ಜಿಂಗ್ಸು ಅವ್ರವ್ರ ಅಡ್ಜಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ 1 o'clock ಈಸ್ ಮಸ್ಟ್ ಪ್ರಿಫರಬಲ್ ನನಗೆ ಆಲ್ವೇಸ್. 1:30 ಒಳಗಡೆ ಟ್ರೇಡ್ ಸಿಕ್ಕಿರೋ ಓಕೆ. ನೆನ್ನೆನೂ ಅಷ್ಟೇ 1:30ವರೆಗೆ ವೆಯ್ಟ್ ಮಾಡಿದೆ, ಸಿಗಲಿಲ್ಲ, ಟಾಟಾ ಬೈ ಬೆಳೆದೆ. ಇವತ್ತು ಅಷ್ಟೇ, ನಾನು ಬಂದಿದ್ದು ಲೇಟು. ಅದರ್ವೈಸ್ ಇಲ್ಲಿಂದಲೇ ಟ್ರೇಡ್ ತೊಗೊಂಡಿದ್ರು, ಐ ಕುಡ್ ಹ್ಯಾವ್ ಮೇಡ್ ಇಟ್ ಆಲ್ಮೋಸ್ಟ್ 10-15 ಪಾಯಿಂಟ್ ಇಲ್ಲೇ ಸಿಕ್ಕಿರೋದು, ಟಾಟಾ ಬೈ ಬೈ. ಅದಕ್ಕೇನಿದೆ. ಸೊ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಒನ್ಸ್ ಯುವರ್ ಟ್ರೇಡಿಂಗ್ ಈಸ್ ಡನ್ ಆರ್ ನಿಮ್ಮ ಆಪರ್ಚುನಿಟಿ ಮಿಸ್ ಆಗಿದೆ, ನೋ ಫೋಮೋ ಟ್ರೇಡ್ಸ್. ಫೋಮೋ ಟ್ರೇಡ್ನ ಬಿಡಲೇಬೇಕು ನೀವು. ಮಿಸ್ ಆಯಿತು, ನನಗೆ ಟ್ರೇಡ್ ಮಿಸ್ ಆಯಿತು, ಏನಕ್ಕೆ ಗೊತ್ತಾ, ನೀವು ಫೋಮೋ ಎಲ್ಲಿ ಜಾಸ್ತಿ ಆಗ್ತೀರಾ ಅಂತ ಹೇಳ್ತೀನಿ ಕೇಳಿ. ಒಂದು ಕಡೆ ನೀವು ಪ್ರೀಮಿಯಮ್ ಚಾರ್ಟ್ ನೋಡ್ತಾ ಇರ್ತೀರಾ, ಇನ್ನೊಂದು ಕಡೆ ಸ್ಪಾಟ್ ಚಾರ್ಟ್ ನೋಡ್ತಾ ಇರ್ತೀರಾ. ಪ್ರೀಮಿಯಮ್ ಚಾರ್ಟಲ್ಲಿ ಆ ಮೂಮೆಂಟ್ 10 ಪಾಯಿಂಟ್ ಮೇಲೆ ಹೋಯಿತು, 10 ಪಾಯಿಂಟ್ ಕೆಳಗಡೆ ಬಂತು, 20 ಪಾಯಿಂಟ್ ಮೇಲೆ ಹೋಯಿತು, 15 ಪಾಯಿಂಟ್ ಕೆಳಗಡೆ ಬಂತು, ಈ ಥರ ತೋರಿಸ್ತಾ ಇರುತ್ತೆ. ಆವಾಗ ನಿಮಗೆ ರಿಗ್ರೆಟ್ ಎಲ್ಲಾಗುತ್ತೆ ಗೊತ್ತಾ. ನೀವು ಸ್ಪಾಟಲ್ಲಿ ಮೈಂಡ್ ನೋಡ್ತೀರಾ, ಇಲ್ಲಿಂದ ತೊಗೊಂಡಿದ್ರೆ ಮಾರ್ಕೆಟಲ್ಲಿ ಒಂದು 15 ಪಾಯಿಂಟ್ ಮೂವ್ ಆಗ್ತಿತ್ತು. ಅದೇ ಸೇಮ್ ಟೈಮ್ಗೆ ಇದನ್ನು ನೋಡ್ತೀರಾ, ಪ್ರೀಮಿಯಮ್ ಚಾರ್ಟ್ ನೋಡ್ತೀರಾ. ಪ್ರೀಮಿಯಮ್ ಚಾರ್ಟಲ್ಲಿ ಒಂದು 5-6 ಪಾಯಿಂಟ್ ಮೇಲೆ ಹೋಗ್ಬಿಟ್ಟಿರುತ್ತೆ. ನೀವು ಇಲ್ಲಿ ನೋಡಿದಾಗ ಶಟ್ ಮಿಸ್ ಆಯ್ತಲ್ಲ, 5-6 ಪಾಯಿಂಟ್ ಸಿಕ್ತಿತ್ತಲ್ಲ ಅಂತ. ಬಟ್ ಇಮ್ಮಿಡಿಯೇಟಾಗಿ ಪ್ರೀಮಿಯಮ್ ಡಿ ಕೆ ಆಗ್ತಿದ್ದಂಗೆ -10 ಪಾಯಿಂಟಿಗೆ ಬರುತ್ತೆ. ಅಯ್ಯೋ, ನಾನು ಪ್ರೀಮಿಯಮ್ ನೋಡ್ಕೊಂಡು ಎಂಟ್ರಿ ಆದೇ ಮಿಸ್ ಆಯ್ತಲ್ಲ ಅಂತ. ದಟ್ ಈಸ್ ವಾಟ್. ನೀವು ಎಲ್ಲ ಚಾರ್ಟ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ನೋಡಿದರೆ ಏನೂ ಯೂಸ್ ಆಗೋದಿಲ್ಲ. ಮೇಕ್ ಇಟ್ ಒನ್ ಚಾರ್ಟ್, ಒನ್ ಸಿಂಪಲ್. ನಾನು ಸ್ಪಾಟ್ ಚಾರ್ಟ್ ನೋಡಿಕೊಂಡೇ ನಿಮಗೆ ಗೈಡ್ ಮಾಡ್ತೀನಿ. ನೋ ಓಪನ್ ಇಂಟ್ರೆಸ್ಟ್ ಮೈಂಡ್ಸೆಟ್, ನೋ ಫ್ಯೂಚರ್ ಚಾರ್ಟ್, ನೋ ಸ್ಟಾಕ್ಸ್ ರೀಡಿಂಗ್, ಓನ್ಲಿ ಸ್ಪಾಟ್ ಚಾರ್ಟ್ ನೋಡಿಕೊಂಡೆ ಇದು ಮಾಡ್ತಿರೋದು. ಆ್ಯಂಡ್ ನೋ ಮೋರ್ ಪ್ರೀಮಿಯಮ್ ಚಾರ್ಟ್ಸ್. ಇಷ್ಟು ಕೂಡ ನಾನು ನೋಡ್ತಾ ಇಲ್ಲ, ಇಷ್ಟನ್ನು ಬಿಟ್ಟು ನಾನು ನೋಡಿ ಟ್ರೇಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಮೈ ಸ್ಕಿಲ್. ಇವೊಂದು ಸ್ಟೂಡೆಂಟ್ಸಿಗೆ ನಾನು ಕಲಿಸ್ಬೇಕಾಗಿರೋದು ಅದನ್ನೇ ಕಲಿಸ್ತಿರೋದು. ಸಿಂಪಲ್ ಮಾಡ್ಕೊಂಡ್ರೆ ನಿಮಗೂ ಸಿಂಪಲ್ ಇರುತ್ತೆ, ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ನೀವು ಕಾಂಪ್ಲಿಕೇಟ್ ಆಗ್ತೀರಾ. ಸೊ ಬಿ ಸಿಂಪಲ್, ಮೇಕ್ ಇಟ್ ಟ್ರೇಡಿಂಗ್ ಸಿಂಪಲ್, ಆಲ್ವೇಸ್ ಈಸಿ. ಸೊ ಇವಾಗ ಟ್ರೇಡ್ ಮಿಸ್ ಆಗಿರೋರು ಡೋಂಟ್ ಗೋ ವಿತ್ ರಿಗ್ರೆಟ್. ಏಕೆಂದರೆ ನಿಮಗೆ ಇದರಲ್ಲೂ ಕಾನ್ಸೆಪ್ಟಲ್ಲೂ ಹೇಳ್ತೀನಿ, ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ವಿತ್ ಫಿಬೊನಾಚಿ. ನಾನು ಏನು ಯೂಸ್ ಮಾಡ್ತೀನಿ, ನಾನು ಅದೊಂದು ಸಪೋರ್ಟ್ ರೆಸಿಸ್ಟೆನ್ಸ್ಗೆ ಕಂಪ್ಲೀಟ್ ಆಪೋಸಿಟ್ ಆಗುತ್ತದು. ಇನ್ನೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೇನು, ನಿಮಗೆ ಆಲ್ರೆಡಿ ಹಿಂದೆ ಆಗಿರೋ 5-6 ಚಾರ್ಟ್ ಡೇಗಳನ್ನ ನೋಡಿ ನೀವು ಒಂದು ಲೈನ್ಸ್ಗಳನ್ನ ಡ್ರಾ ಮಾಡಿರ್ತೀರ. ದಟ್ ಈಸ್ ವಾಟ್ ಯುವರ್ ಸಪೋರ್ಟ್ ರೆಸಿಸ್ಟೆನ್ಸ್, ನಾಟ್ಸ್ ಮೈ ಮೀ. ನಂದು ಕ್ಲಿಯರ್ ಕಟ್ಟಿಗೆ ಮಾರ್ಕೆಟ್ ಬೇಸ್ಡ್ ಆನ್ ಮೂಮೆಂಟ್ ಐ ವಿಲ್ ಟೇಕ್ ಇಟ್ ಆರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಬಿಕಾಸ್ ಅವ್ರಿಗೂ ಅವ್ರ ಲೆವೆಲ್ಸಲ್ಲಿ ಬಂದಾಗ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತಾ ಇಲ್ವೋ, ದೇ ವಿಲ್ ಮೇಕ್ ಆರ್ ಪ್ರಾಫಿಟ್ ಆರ್ ಲಾಸ್, ಬೋತ್ ದೇ ವಿಲ್ ಡೂ. ಸೇಮೇ ನಾನು ಕೂಡ ಅಷ್ಟೇ, ನನ್ನ ಲೆವೆಲ್ಸಿಗೆ ಬಂದಾಗ ಲೈಕ್ ಪ್ರಾಫಿಟ್ ಆರ್ ಲಾಸ್ ಐ ಆಲ್ಸೋ ಡೂ. ಎರಡರಲ್ಲಿ ಏನಿದೆ, ನನಗೆ ಪ್ರಾಫಿಟ್ ಆಗುತ್ತೆ, ಲಾಸು ನಾನು ಲಾಸ್ ನೋಡಿದ್ದೀನಿ, ಅವರು ಲಾಸ್ ನೋಡ್ತಾರೆ, ನಾನು ಪ್ರಾಫಿಟ್ ನೋಡ್ತೀನಿ, ಅವರು ಪ್ರಾಫಿಟ್ ನೋಡ್ತಾರೆ. ಬಟ್ ದೆರ್ ವಿಲ್ ಬಿ ಎನ್ ನಂಬರ್ ಆಫ್ ಇಂಡಿಕೇಟರ್ಸ್ ಇದೆ ಮಾರ್ಕೆಟಲ್ಲಿ, ಎನ್ ನಂಬರ್ ಆಫ್ ಮೈಂಡ್ ಸೆಟ್ಸ್ ಕೂಡ ಇದೆ. ಅದೆಲ್ಲದನ್ನು ನೀವು ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಕೀಪ್ ಫಾಲೋಯಿಂಗ್ 1 or 2 ಫೆಲೋಸ್. ಸೊ ನಿಮಗೆ ಯಾರು ಕಂಫರ್ಟಬಲ್ ಅನಿಸುತ್ತೆ ಅವ್ರನ್ನ ಫಾಲೋ ಮಾಡಿ, ಯು ವಿಲ್ ಮೇಕ್ ಮನಿ. ಅವ್ರನ್ನ ನೀವು ಫಾಲೋ ಮಾಡಲ್ಲ, ಯು ನೆವರ್ ಮೇಕ್ ಮನಿ. ಸೊ ಅಗೇನ್ ಒನ್ ಮೋರ್ ಟೈಮ್ ಐ ಆಮ್ ಸೇಯಿಂಗ್, ನೋ ಟ್ರೇಡ್ ಅಂಟಿಲ್ ಇಫ್ ಇಟ್ ಈಸ್ ಬ್ರೇಕ್ಸ್ ಅಪ್ ಸೈಡ್. ಡೌನ್ ಸೈಡ್ ಕಾನ್ಫಿಡೆನ್ಸ್ ಕಡಿಮೆ, ಮಾರ್ಕೆಟ್ ಹೋಗ್ಲೂಬೋದು, ಡೌನ್ ಸೈಡು ಕೆಳಗಡೆ ನಿಲ್ಲೂಬೋದು, ವಿ ಡೋಂಟ್ ನೋ. ಬಿಕಾಸ್ ನಾಳೆ ಇವೆಂಟ್ ಇರೋದ್ರಿಂದ ಮಾರ್ಕೆಟು ಇಲ್ಲೇ ಸೈಡ್ ವೇಸಾಗಿ ಕ್ಲೋಸು ಕೂಡ ಆಗ್ಬೋದು, ಇಲ್ಲ ಮಧ್ಯಾಹ್ನ ಮೇಲೆ 1-2 ಸ್ಪೈಕ್ ಹಿಂಗೆ ಬಂದು ಹಿಂಗೆ ರಪ್ ಅಂತ ಮೇಲೆ ಹೋಗಿ ಈ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂತ ತಗೊಂಡವ್ರನ್ನೂ ಸ್ಟಾಪ್ ಲಾಸ್ ಇಟ್ಟು, ಮೇಲ್ಗಡೆ ಹೋಯ್ತು ಅಂತ ತಗೊಂಡವ್ರನ್ನೂ ಸ್ಟಾಪ್ ಲಾಸ್ ಇಟ್ಟು ಮಾಡಿ ಈ ಥರ ಒಂದು ಸ್ಪೈಕ್ ಗೀಕ್ ಮಾಡೋದ್ಬೋದೇನೋ ಮಧ್ಯಾಹ್ನ ಮೇಲೆ. ಅಂಟಿಲ್ ಅನ್ಲೆಸ್ ದಿಸ್ ಈಸ್ ಅವರ್ ಕ್ರೂಷಿಯಲ್ ಲೆವೆಲ್ಸ್, ವೇಟ್ ಫಾರ್ ದೀಸ್ ಲೆವೆಲ್ಸ್. ಓಕೆನಾ, ದಿಸ್ ಈಸ್ ವಾಟ್ ನಿಮಗೆ ಹೇಳ್ತಿರೋದು. ಸೊ ಲೆಟ್ ಸಿ, ಬ್ಯಾಂಕ್ ನಿಫ್ಟಿಯಲ್ಲಿ ಅಂತೂ ಟ್ರೇಡ್ ಮಾಡೋದಿಲ್ಲ, ಬಟ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅನ್ನೋದನ್ನು ನೋಡೋಣ. ಬ್ಯಾಂಕ್ ನಿಫ್ಟಿಗಿಂತ ಸ್ವಲ್ಪ ಬುಲಿಶ್ ಇದೆ. ಏನಕ್ಕೆ ಅಂದರೆ RBI ಪಾಲಿಸಿ ಡಿಪೆಂಡ್ಸ್ ಆನ್ ಬ್ಯಾಂಕಿಂಗ್ ಸ್ಟಾಕ್ಸ್, ಮೋರ್ ಕಮ್ಯುನಿಕೇಷನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದೆ, ಹೈ ಟು ಲೋ ಬಂದು.
ಸ್ವಲ್ಪ ಹೋಲ್ಡ್ ಮಾಡಿ ನಿಲ್ತಾ ಇದೆ. ಬಟ್ ನಿಫ್ಟಿಯಲ್ಲಿ 50 ಸ್ಟಾಕ್ಗಳು ಬೇರೆ ಬೇರೆ ಸ್ಟಾಕ್ಸ್ ಇರೋದ್ರಿಂದ ಅವ್ರು ಸ್ವಲ್ಪ ಸ್ಟಾಕ್ ಸ್ಟ್ರಕ್ಚರ್ ಪ್ರಕಾರ ಅದು ಮೂವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದೆ. ಸೊ ಬ್ಯಾಂಕ್ ನಿಫ್ಟಿ ಪ್ಯೂರ್ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸು, ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ಗಳು ಆಲ್ವೇಸ್ ಲೈಕು ಅದ್ರದ್ದು ಬೇಸ್ಡ್ ಆನ್ ನ್ಯೂಸು ಏನಂದರೆ ಎಕ್ಸ್ಪೆಷಲಿ RBI ನ್ಯೂಸ್ಗಳನ್ನ ತುಂಬಾ ರೆಸ್ಪೆಕ್ಟ್ಫುಲ್ಲಾಗಿ ಫಾಲೋ ಮಾಡ್ತಾವೆ. ಸೊ ಹಾಗಾಗಿನೇ ಲೆಟ್ಸಿ ನೋಡೋಣ ನಾಳೆ ನಾಳೆಗೆ. ಇವತ್ತಿಂದು ನನಗೇನಾದ್ರು ಟ್ರೇಡ್ ಸಿಕ್ಕಿದ್ರೆ ಅಲ್ಲಿಂದ ಟ್ರೇಡ್ ಸಿಗಬೇಕು. ಇಫ್ ಐ ಗೆಟ್ ದ ಟ್ರೇಡ್ ಡೆಫಿನೆಟಾಗಿ ನಾನು ನಿಮಗೆ ಹೇಳ್ದಂಗೆ ಡೇ ಹೈ ಲೆವೆಲಿಗೆ ಬಂದಾಗ ಡೆಫಿನೆಟಾಗಿ ನಾನು ಟ್ರೇಡ್ ಎತ್ಕೊಳ್ತೀನಿ. ಅದರ್ವೈಸ್ ನೋ ಟ್ರೇಡ್. ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಐ ವಿಲ್ ಗೋ ಫಾರ್ ಅ ಟ್ರೇಡಿಂಗ್, ಅದರ್ವೈಸ್ ನೋ ಮೋರ್ ಟ್ರೇಡಿಂಗ್. ವೆರಿ ಸಿಂಪಲ್ ಟ್ರೇಡ್ಸ್ ಇದ್ದು ಬೆಳಗ್ಗೆ ಇದೊಂದು 2 ಪುಟ್ ಸೈಡ್ ಟ್ರೇಡ್ಸು, ಈಸಿ ಟ್ರೇಡ್ಸ್ ಮಿಸ್ ಆಗಿದ್ದಾವೆ. ನೋ ಮೋರ್ ರಿಗ್ರೆಟ್. ಆಲ್ರೆಡಿ ಕಾಲ್ ಸೈಡಲ್ಲಿ ದಿನ ಟಾರ್ಗೆಟ್ ರೀಚ್ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ಫಾರ್ ದಟ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.